ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮಾರ್ಚ್ ತಿಂಗಳಲ್ಲಿ ತುಂಬ ಹೂಗಳು ಬರಬೇಕು ಅಂತಂದರೆ ಏನೆಲ್ಲ ಮಾಡಬೇಕು ಅನ್ನೋದು ಇವತ್ತಿನ ವಿಡಿಯೋ ಆಗುತ್ತೆ. ಹಾಗೆಯೇ ಕೆಲವೊಂದು ಫರ್ಟಿಲೈಸರ್ ಕೂಡ ನಾನು ನಿಮಗೆ ಹೇಳ್ತೀನಿ. ಮಾರ್ಚ್ ತಿಂಗಳಲ್ಲಿ ಈ ಫರ್ಟಿಲೈಸರ್ಗಳನ್ನ ತಪ್ಪದೇ ಕೊಡಿ ನಿಮ್ಮ ಗಿಡಗಳಿಗೆ. ಮಾರ್ಚಿಂದ ಹಿಡಿದು ಜೂನ್ವರೆಗೂ ನೀವು ತುಂಬ ಚೆನ್ನಾಗಿ ಹೂಗಳನ್ನ ತಗೋಬೋದು ನಿಮ್ಮ ಗಿಡದಲ್ಲಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ನಾವು ಗಿಡಗಳನ್ನ ನರ್ಸರಿಯಿಂದ ತರಬೇಕಾದ್ರೆ ತುಂಬ ಇಷ್ಟಪಟ್ಟು ತುಂಬ ಚೆನ್ನಾಗಿರುವಂಥ ಗಿಡಗಳನ್ನ ತರ್ತೀವಿ. ಆದರೆ ಮನೆಗೆ ಬಂದ ಆದಮೇಲೆ ಗಿಡದಲ್ಲಿ ಎಷ್ಟು ಮೊಗ್ಗುಗಳಿರುತ್ತೆ ಅಷ್ಟು ಮಾತ್ರ ಹೂಗಳು ಅರಳುತ್ತೆ. ಅದಾದಮೇಲೆ ಹೂಗಳು ಬರೋದು ಇಲ್ಲ, ಹಾಗೆ ಹೊಸ ಮೊಗ್ಗುಗಳು ಬರೋದಿಲ್ಲ, ಹಾಗೆ ಗಿಡ ಕೂಡ ಸತ್ತೋಗುವಂಥ ಚಾನ್ಸಸ್ 90% ಇರುತ್ತೆ. ಈ ರೀತಿ ಯಾಕಾಗುತ್ತೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ನರ್ಸರಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರಲಿ, ಅದು ತುಂಬ ಚೆನ್ನಾಗಿ ಸೇಲ್ ಆಗಲಿ ಅನ್ನೋ ಕಾರಣಕ್ಕೆ ಯೂರಿಯಾ, DAP, NPK ಅಂತ ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅಷ್ಟೊಂದು ಮೊಗ್ಗುಗಳು ಅಷ್ಟೊಂದು ಹೂಗಳು ಬರುವಂಥದ್ದು. ಅವರಿಗೆ ಸೇಲ್ ಆದರೆ ಮುಗೀತು. ಆದರೆ ನಾವು ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ಆದಮೇಲೆ ಆ DAP, ಯೂರಿಯಾ ಮತ್ತು NPK ಏನು ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಅವರು ಹಾಕಿರ್ತಾರೆ ಅದರ ಎಫೆಕ್ಟ್ ಏನಿದೆ ಸ್ವಲ್ಪ ಲೇಟಾಗಿ ನಾವು ಗಿಡವನ್ನು ನಮ್ಮ ಮನೆಗೆ ತಂದ ಮೇಲೆ ಅದು ತೋರಿಸುತ್ತೆ. ಅದಕ್ಕೋಸ್ಕರ ಗಿಡ ಸತ್ತೋಗುವಂಥ ಚಾನ್ಸಸ್ ಇರೋದು. ಹಾಗೆ ನಾವು DAP, ಯೂರಿಯಾ ಹಾಗೆ NPK ಫರ್ಟಿಲೈಸರ್ಗಳನ್ನ ಹೆಚ್ಚಾಗಿ ಮನೆಯಲ್ಲಿ ಯೂಸ್ ಮಾಡದೇ ಇರೋ ಕಾರಣ ಗಿಡಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೂಗಳು ಬರೋದಿಲ್ಲ. ಸೊ ಈ ಒಂದು ರೀಸನ್ ನಿಮಗೆ ಗೊತ್ತಾದ ಮೇಲೆ ಹಾಗಿದ್ರೆ ನಾವು DAP, ಯೂರಿಯಾ, NPK ಯೂಸ್ ಮಾಡಬೇಕಾ ಅಂತ ನೀವು ಕೇಳೋದಾದರೆ ಇಲ್ಲ, ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದ್ರ ಬದಲು ನೀವು ಆರ್ಗ್ಯಾನಿಕ್ ಆಗಿ ಮನೆಯಲ್ಲೇ ತಯಾರಿಸ್ಕೊಳ್ಳುವಂಥ ಫರ್ಟಿಲೈಸರನ್ನು ಯೂಸ್ ಮಾಡೋದ್ರಿಂದ ಅದರಲ್ಲೂ ಕೂಡ ಸೇಮ್ ರಿಸಲ್ಟ್ ಸಿಗುತ್ತೆ. ಆದರೆ ಗಿಡಗಳಿಗೆ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಅಂತೂ ಆಗೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಆ ಫರ್ಟಿಲೈಸರ್ಗಳನ್ನ ತಯಾರಿಸೋದು, ಎಷ್ಟು ದಿನಕ್ಕೊಂದ್ಸಲ ಕೊಡೋದು, ಹೇಗೆ ಕೊಡೋದು ಎಲ್ಲವನ್ನು ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ಮಾರ್ಚ್ ಸ್ಟಾರ್ಟ್ ಆದ್ದರಿಂದ ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಗಿಡವನ್ನು ನೀವು ರೀಪಾಟ್ ಮಾಡೋದಾಗಲಿ ಹಾರ್ಡ್ ಪ್ರೂನಿಂಗ್ ಆಗಲಿ ಮಾಡೋ ಹಾಗಿಲ್ಲ. ಬಿಕಾಸ್ ಮಾರ್ಚಿಂದ ಜೂನ್ವರೆಗೂ ಅಥವಾ ಈ ಇಯರ್ ಎಂಡ್ವರೆಗೂ ಗುಲಾಬಿ ಗಿಡದಲ್ಲಿ ಹೂಗಳು ಬರುವಂಥ ಸೀಸನ್ ಆದ್ದರಿಂದ ಇವಾಗ ನೀವೇನಾದರೂ ರೀಪಾಟ್ ಮಾಡಿದರೆ ಗಿಡ ಶಾಕ್ಗೆ ಒಳಗಾಗುತ್ತೆ. ಹಾಗೆಯೇ ನೀವು ಹಾರ್ಡ್ ಪ್ರೂನಿಂಗ್ ಮಾಡಿದರೆ ಹೊಸ ಚಿಗುರು ಬಂದು ಅದರಲ್ಲಿ ಮೊಗ್ಗುಗಳು ಬಂದು ಹೂಗಳು ಅರಳೋ ಅಷ್ಟೊತ್ತಿಗೆ ಸೀಸನ್ನೇ ಮುಗಿದೋಗುತ್ತೆ. ಸೊ ಅದಕ್ಕೋಸ್ಕರ ಹಾರ್ಡ್ ಪ್ರೂನಿಂಗ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ, ರೀಪಾಟ್ ಕೂಡ ಮಾಡೋ ಹಾಗಿಲ್ಲ. ಇದೆಲ್ಲ ನೀವು ಫೆಬ್ರವರಿ ತಿಂಗಳು ಮುಂಚೆನೇ ಮಾಡ್ಕೋಬೇಕಾಗುತ್ತೆ. ಬೇಕಾದರೆ ನೀವು ಸಾಫ್ಟ್ ಪ್ರೂನಿಂಗನ್ನು ಮಾಡ್ಬೋದು. ಗಿಡದ ಒಂದು 2 ಇಂಚು ಎಲ್ಲ ಬ್ರ್ಯಾಂಚಲ್ಲೂ ನೀವು ಕತ್ತರಿಸಿ ಅದಕ್ಕೆ ಅರಿಶಿಣವನ್ನು ಹಾಕ್ಕೋಬೋದು. ಆಗ ಹೊಸ ಬ್ರ್ಯಾಂಚ್ಗಳು ಬಂದು ಬೇಗ ಹೂಗಳು ಬರುವಂಥದ್ದು. ಸೊ ಇವಾಗ ಮಾರ್ಚ್ ಆದ್ದರಿಂದ ತುಂಬ ಬಿಸಿಲು ಇಲ್ಲ, ತುಂಬ ಕಡಿಮೆ ಬಿಸಿಲು ಇಲ್ಲ. ಈ ಟೈಮಲ್ಲಿ ಗಿಡಕ್ಕೆ ತುಂಬ ಚೆನ್ನಾಗಿ ಬಿಸಿಲು ಬೇಕಾಗುತ್ತೆ. ಬಿಸಿಲು ಬೀಳಿ, ಇದನ್ನು ಯಾವುದೇ ಕಾರಣಕ್ಕೂ ಬಿಸಿಲು ಜಾಸ್ತಿ ಇದೆ ಅಂತ ಶೇಡೆಡ್ ಏರಿಯಾದಲ್ಲಿ ನಿಮ್ಮ ಗಿಡಗಳನ್ನ ಶಿಫ್ಟ್ ಮಾಡೋಕ್ಕೆ ಹೋಗಬೇಡಿ. ಏಪ್ರಿಲಲ್ಲಿ ತುಂಬ ಜಾಸ್ತಿ ನೀವೇನಾದರೂ ಬಿಸಿಲು ನೋಡಿದರೆ ಆಗ ನೀವು ಚೇಂಜ್ ಮಾಡ್ಕೋಬೋದು. ಬಟ್ ಈಗ ಇರೋವಂಥ ಬಿಸಿಲು ಅಷ್ಟು ಕಡಿಮೆ ಅಂದ್ರೂ ಅಷ್ಟು ಬಿಸಿಲು ಗುಲಾಬಿ ಗಿಡಕ್ಕೆ ಬೇಕೇ ಬೇಕು. ಅದಕ್ಕೋಸ್ಕರ ತುಂಬ ಬಿಸಿಲಿದೆ, ಗಿಡ ಒಣಗೋ ಥರ ಆಗ್ತಿದೆ ಅಂತ ಯಾವುದೇ ಕಾರಣಕ್ಕೂ ಶೇಡೆಡ್ ಏರಿಯಾದಲ್ಲಿ ಗಿಡಗಳನ್ನ ಇಡಕ್ಕೆ ಹೋಗಬೇಡಿ, ಹೂ ಬಿಡೋದಿಲ್ಲ. ಇನ್ನು ನೆಕ್ಸ್ಟ್ ಬಂದು ಬಿಸಿಲಾದ್ರಿಂದ ಯಾವ ರೀತಿ ನೀರು ಕೊಡಬೇಕು ಅನ್ನೋದನ್ನು ನಾನು ಹೇಳಿಬಿಡ್ತೀನಿ. ಎಲ್ಲ ವಿಡಿಯೋಗಳಲ್ಲೂ ಹೇಳೋ ಹಾಗೆ ತುಂಬ ನೀರನ್ನು ಹಾಕೋಕ್ಕೆ ಹೋಗಬೇಡಿ. 2 ದಿನಕ್ಕೆ 3 ದಿನಕ್ಕೆ ಒಂದು ಸಲ ನೀರು ಹಾಕಿ ಅಂತ ನಾನು ಹೇಳ್ತಾ ಇದ್ದೆ. ಬಟ್ ಸಮ್ಮರ್ ಸ್ಟಾರ್ಟ್ ಆದಮೇಲೆ ನಿಮಗೆ ಗೊತ್ತು ಬಿಸಿಲಿರುತ್ತೆ. ಈ ಟೈಮಲ್ಲಿ ನೀವು ಡೈಲಿ ನೀರು ಹಾಕ್ಬೋದು. ಬಟ್ ನೀರು ಮಣ್ಣಲ್ಲಿ ಇರೋ ಹಾಗಿಲ್ಲ. ಡ್ರೈನೇಜ್ ಹೋಲ್ ಸರಿ ಇದೆಯಾ ಇಲ್ಲ ಚೆಕ್ ಮಾಡಿ ನೀರನ್ನು ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ನೀರು ಮಾತ್ರ ಮಣ್ಣಲ್ಲಿ ನಿಲ್ಲಬಾರ್ದು. ಮಣ್ಣು ತೇವಾಂಶವಾಗಿರಬೇಕು ಅಷ್ಟೇ ಹೊರತು ಮಣ್ಣಲ್ಲಿ ಫುಲ್ಲು ನೀರು ನಿಂತ್ಕೊಳ್ಳೋ ಥರ ಮಣ್ಣು ಇರಬಾರ್ದು. ಸೊ ಅದಕ್ಕೋಸ್ಕರ ನೀವು ಡ್ರೈನೇಜ್ ಹೋಲನ್ನು ಚೆಕ್ ಮಾಡಿ. ಡ್ರೈನೇಜ್ ಹೋಲ್ ಇಲ್ಲ ಅಂದರೆ ಒಂದು ಸ್ಮಾಲಾಗಿ ಡ್ರೈನೇಜ್ ಹೋಲನ್ನು ಕೂಡ ನೀವು ಮಾಡ್ಕೋಬೋದು. ನೀರು ಡೈಲಿ ನೀವು ಕೊಡ್ಬೋದು. ಬೆಳಗ್ಗೆ ಅಥವಾ ಸಂಜೆ ಕೊಡೋದು ತುಂಬ ಒಳ್ಳೆಯದು. ತುಂಬ ಬಿಸಿಲಿದ್ದಾಗ ನೀರನ್ನು ಕೊಡೋಕ್ಕೆ ಹೋಗಬೇಡಿ. ಹಾಗೆಯೇ ಕೆಲವೊಬ್ಬರು ಕಾಮೆಂಟ್ ಮಾಡ್ತಾನೆ ಇದ್ದರು, ಗಿಡದಲ್ಲಿ
ತುಂಬ ಹೂಗಳು ಬಿಡುತ್ತೆ, ಆದರೆ ಸೈಜು ತುಂಬ ಚಿಕ್ಕದಾಗಿದೆ, ಮುಂಚೆ ಈ ರೀತಿ ಇರಲಿಲ್ಲ ಅಂತ. ಸೊ ಆ ಪ್ರಾಬ್ಲಮ್ ಕೂಡ ಈಗ ಸಾಲ್ವ್ ಆಗುವಂಥ ಟೈಮ್. ಬಿಕಾಸ್ ತುಂಬ ಬಿಸಿಲು ಬಿದ್ದಾಗ ಗಿಡದಲ್ಲಿ ಹೂಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ, ಹಾಗೆಯೇ ಹೂಗಳ ಸೈಜ್ ಕೂಡ ತುಂಬ ಹೆಚ್ಚಾಗುತ್ತೆ. ಸೊ ನೋಡಿದ್ರಲ್ಲ, ಇಷ್ಟು ಟಿಪ್ಸ್ನ ಫಾಲೋ ಮಾಡಿ ಮಾರ್ಚಲ್ಲಿ. ಹಾಗೆಯೇ ಇವತ್ತಿನ ಫರ್ಟಿಲೈಸರ್ ಯಾವ ರೀತಿ ತಯಾರಿಸೋದು ಅಂತ ಹೇಳ್ತೀನಿ. ಮನೆಯಲ್ಲಿ ನೀವು ಟೀ ಮಾಡ್ತಾನೇ ಇರ್ತೀರ, ಆ ಟೀ ಪೌಡ್ರ್ ಏನು ಉಳಿದಿರುತ್ತೆ ಅದನ್ನು ಚೆನ್ನಾಗಿ ತೊಳೆದು, ಒಂಚೂರು ಶುಗರ್ ಕಂಟೆಂಟು ಒಂಚೂರು ಮಿಲ್ಕ್ ಕಂಟೆಂಟ್ ಇರಬಾರ್ದು, ಚೆನ್ನಾಗಿ 4-5 ಬಾರಿ ಅದನ್ನು ತೊಳೆದು ಬಿಸಿಲಿಗೆ ಒಣಗಾಕಿ ತುಂಬ ಚೆನ್ನಾಗಿ ಒಣಗಿದಾದ್ಮೇಲೆ ಈ ಟೀ ಪೌಡ್ರನ್ನ ನೀವು ಒಂಚೂರು ಮಿಕ್ಸಿ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ನಾನು ಒಂಚೂರು ಫೈನ್ ಪೌಡ್ರ್ ಆಗೋ ರೀತಿ ಇದನ್ನು ಮಿಕ್ಸಿ ಮಾಡ್ಕೋತೀನಿ. ನಾನು ಇದರಲ್ಲಿ ಬರೀ ಟೀ ಪೌಡ್ರನ್ನ ಯೂಸ್ ಮಾಡ್ತಾ ಇಲ್ಲ. ಮನೇಲಿ ಯಾರಾದರೂ ಗ್ರೀನ್ ಟೀ ಕುಡಿತಾರೆ ಅಂದರೆ ಗ್ರೀನ್ ಟೀದು ಅದು ಪ್ಯಾಕೆಟಲ್ಲಿ ಉಳಿದಿರೋ ಅಂಥದ್ದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಈ ರೀತಿಯಾಗಿ ನಾನು ಪೌಡ್ರನ್ನು ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದನ್ನು ನಾವು ಗಿಡಗಳಿಗೆ ಯಾವ ರೀತಿ ಕೊಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಹಾಗೆ ಇದನ್ನು ಎಷ್ಟು ದಿನಕ್ಕೊಂದು ಸಲ ಕೊಡಬೇಕು ಅಂತಂದರೆ 15 ದಿನಕ್ಕೆ ಒಂದು ಸಲ ನೀವು ಕೊಡ್ಬೋದು. ನಾನಿಲ್ಲಿ ದಾಸವಾಳ ಗಿಡಕ್ಕೂ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ದಾಸವಾಳ ಗಿಡಕ್ಕೆ, ಗುಲಾಬಿ ಗಿಡಕ್ಕೆ, ಎರಡೂ ಗಿಡಗಳಿಗೂ ನೀವು ಇದನ್ನು ಯೂಸ್ ಮಾಡ್ಬೋದು. ಯೂಸ್ ಮಾಡುವ ಮುಂಚೆ ಸ್ವಲ್ಪ ಮಣ್ಣನ್ನು ಈ ರೀತಿಯಾಗಿ ಸಡ್ಲ ಮಾಡ್ಕೊಂಡು ಆದಮೇಲೆ ನೀವು ಪಾಟ್ ಸೈಜ್ಗೆ ತಕ್ಕಂತೆ ಇದನ್ನು ಕೊಡ್ಬೋದು. ಚಿಕ್ಕ ಪಾಟ್ ಆದರೆ 1 ಟೇಬಲ್ ಸ್ಪೂನಷ್ಟು ಸಾಕಾಗುತ್ತೆ. ದೊಡ್ಡ ಪಾಟ್ ಇದೆ, 12 ಇಂಚ್ ಇದೆ, 12 ಇಂಚ್ಗಿಂತ ಜಾಸ್ತಿ ಇದೆ ಅಂದರೆ ಅಪ್ ಟು ನೀವು 3-4 ಟೇಬಲ್ ಸ್ಪೂನ್ವರೆಗೂ ನೀವು ಆರಾಮಾಗಿ ಗಿಡಗಳಿಗೆ ಕೊಡ್ಬೋದು. ಇನ್ನು ನೆಕ್ಸ್ಟ್ ಫರ್ಟಿಲೈಸರ್, ಇದು ಬಂದು ನಾವು ಬಿಸಾಕುವಂಥ ವಸ್ತುವಿಂದ ತಯಾರಿಸುವಂಥದ್ದು ಬನಾನಾ ಪೀಲ್ ಫರ್ಟಿಲೈಸರ್. ಬನಾನಾ ಪೀಲ್ ಬಗ್ಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಪ್ಲ್ಯಾಂಟ್ಸ್ಗೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇದರಲ್ಲಿ ಪೊಟ್ಯಾಷಿಯಮ್, ಫಾಸ್ಫರಸ್ ಜಾಸ್ತಿ ಇರೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳಿಗೆ ವರ್ಕ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನಾನು ಚೆನ್ನಾಗಿ ಬನಾನಾ ಪೀಲನ್ನು ಒಣಗಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ಪುಡಿನ ಮಾಡ್ಕೊಂಡಿದ್ದೀನಿ. ಈಗ ನಾವು ಮುಂಚೆ ಟೀ ಪೌಡ್ರನ್ನು ಹೇಗೆ ಕೊಟ್ಟಿದ್ವಿ ಸೇಮ್ ಅದೇ ಇದರಲ್ಲಿ ನಾವು ಇದನ್ನು ಕೊಡಬೇಕಾಗುತ್ತೆ. ಈಗ ಟೀ ಪೌಡ್ರು ಒಟ್ಟಿಗೆ ನೀವು ಇದನ್ನು ಯೂಸ್ ಮಾಡ್ಬೋದಾ ಅನ್ನೋದಾದರೆ ಹೌದು, ಯೂಸ್ ಮಾಡ್ಬೋದು. ಈ ಎರಡನ್ನೂ 1 ಟೇಬಲ್ ಸ್ಪೂನ್ ಯೂಸ್ ಮಾಡಿ 15 ದಿನ ಬಿಟ್ಟು ಮತ್ತೆ ಯೂಸ್ ಮಾಡ್ಕೋಬೋದು. 1 ಟೇಬಲ್ ಸ್ಪೂನ್ ಅಂತಂದರೆ ನಾನು ಇವಾಗಲೇ ಹೇಳಿರೋ ಹಾಗೆ ಪಾಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ನೋಡಿ ಇದೇ ಪಾಟ್ಗೆ ಸ್ವಲ್ಪ ಹೊತ್ತಿನ ಮುಂಚೆ ಟೀ ಪೌಡ್ರನ್ನ ಕೊಟ್ಟಿದ್ದೆ, ಇವಾಗ ಮತ್ತೆ ಬನಾನಾ ಪೀಲ್ ಪೌಡ್ರನ್ನು ಕೊಡ್ತಾ ಇದ್ದೀನಿ. 15 ದಿನ ವೇಟ್ ಮಾಡ್ತೀನಿ, ಮತ್ತೆ ಸೇಮ್ ಪ್ರೊಸೀಜರ್ನ ನಾನು ರಿಪೀಟ್ ಮಾಡ್ತೀನಿ. ಸೊ ಇದೆಲ್ಲ ಕೊಡೋದ್ರಿಂದ ಆರ್ಗ್ಯಾನಿಕ್ ಆಗಿರೋದ್ರಿಂದ ಗಿಡಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಹಾಗೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಆರಾಮಾಗಿ ಬೆಳೆಯುವಂಥದ್ದು. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ಏನೂ ತೊಂದರೆ ಇಲ್ಲ. ಸೊ ನೋಡಿದ್ರಲ್ಲ, ಇಷ್ಟು ನೀವು ಮಾರ್ಚ್ ತಿಂಗಳಲ್ಲಿ ಮಾಡಬೇಕಾಗಿರುವಂಥ ಕೆಲಸಗಳು. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾದ ಮೇಲೆ ಕಾಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಈ ವಿಡಿಯೋ ಹೋಪ್ ಎಲ್ರಿಗೂ ತುಂಬ ಇಷ್ಟ ಆಗಿದೆ ಅಂದ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ವಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಎಲ್ಲವನ್ನೂ ಹೇಳಿದ್ದೀನಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಆನ್ಸರ್ ಮಾಡ್ತೀನಿ. ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು.